ಕನ್ನಡ ಸಂಸ್ಕೃತಿ ಇಲಾಖೆ ಕನ್ನಡ ಪುಸ್ತಕ ಪ್ರಾಧಿಕಾರದ ವತಿಯಿಂದ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಕನ್ನಡ ಪುಸ್ತಕ ರಿಯಾಯಿತಿ ಮಾರಾಟ ಮೇಳ ಹಮ್ಮಿಕೊಳ್ಳಲಾಗಿದೆ. ಈ ವೇಳೆ ವಿವಿಧ ಲೇಖಕರು ಹಲವು ಪುಸ್ತಕಗಳ ಪ್ರದರ್ಶನ ಆಯೋಜಿಸಲಾಗಿದ್ದು, ಸಾರ್ವಜನಿಕರು ಓದುಗರು ತಮ್ಮ ನೆಚ್ಚಿನ ಪುಸ್ತಕಗಳನ್ನು ಖರೀದಿಸಿದರು. ಅನಾರೋಗ್ಯದಿಂದ ಹೊರಟೋದು ಸುತ್ತನೂ ಅವರ ಪುಸ್ತಕಗಳು ಮಾತಾಡ್ತಾವೆ. ಅವ್ರು ಮಾತಾಡಿದ್ರು, ಅವ್ರ ಸಾಧನೆಗಳು ಮಾತಾಡ್ತಾವೆ, ಪುಸ್ತಕಗಳು ಮಾತಾಡ್ತಾವೆ. ಇತಿಹಾಸ ಅಕಾಡೆಮಿ ಜಿಲ್ಲಾಧ್ಯಕ್ಷ ಟಿಎಚ್ಎಂ ಬಸವರಾಜ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿವೃತ್ತ ನಿರ್ದೇಶಕ ಚೋರನೂರು ಕೊಟ್ರಪ್ಪ, ಗಜಲ್ ಕವಿ ದಸ್ತಗಿರಿ ಸಾಬ್ ಸೇರಿದಂತೆ ಸಾಹಿತ್ಯ ರಂಗದ ಗಣ್ಯರು, ಓದುಗರು, ಸಾರ್ವಜನಿಕರು ಭೈರಪ್ಪನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಬಳಿಕ ದೂರದರ್ಶನದೊಂದಿಗೆ ಟಿಎಚ್ಎಂ ಬಸವರಾಜ್, ಭೈರಪ್ಪ ಅವರು ನೇರವಾಗಿ ಮಾತನಾಡುತ್ತಿದ್ದರು, ಎಲ್ಲರಿಗೂ ಗೌರವ ನೀಡುತ್ತಿದ್ದರು, ಪುಸ್ತಕಗಳ ಮೂಲಕ ಅವರು ಜೀವಂತವಾಗಿದ್ದಾರೆ ಎಂದು ಸ್ಮರಿಸಿದರು. ಚೋರನೂರು ಕೊಟ್ರಪ್ಪ, ಭೈರಪ್ಪನವರು ನೇರ, ನಿಷ್ಠೂರ, ಅವರ ಕೃತಿಗಳಲ್ಲಿ ಎಡ ಬಲ ಎರಡು ವಿಧಗಳಿದ್ದು ಕೇವಲ ಒಂದು ವರ್ಗಕ್ಕೆ ಹೆಸರಿಸುವುದು ಸಮಂಜಸವಲ್ಲ ಎಂದು ಅಭಿಪ್ರಾಯಪಟ್ಟರು. ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯದರ್ಶಿ ಡಾ ಶೇ ಶಿವಲಿಂಗಪ್ಪ ಹಂದಿನಾಳ್, ಭೈರಪ್ಪನವರ ಕಾದಂಬರಿಗಳು ಯುವ ಪೀಳಿಗೆಯ ಓದುಗರಿಗೆ ಮತ್ತು ಚರ್ಚೆಗೆ ಪ್ರಮುಖವಾಗಿದೆ, ತಿಳುವಳಿಕೆ ಮತ್ತು ಸ್ವಯಂ ವಿಶ್ಲೇಷಣೆಗೆ ಸಾಧನವಾಗಿದೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ನಿಷ್ಠೆ ರುದ್ರಪ್ಪ, ಭೈರಪ್ಪನವರ ಕಾದಂಬರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿಗೂ ಇಂದಿಗೂ ಮಾರಾಟವಾಗುತ್ತಿದ್ದು, ಅವರ ಕೃತಿಗಳು ವಿವಿಧ ಭಾಷೆಗಳಿಗೆ ಅನುವಾದಗೊಂಡಿದೆ ಎಂದು ತಿಳಿಸಿದರು. ಅನೇಕ ಜನರು ಕೂಡ ದೃಶ್ಯ ಮಾಧ್ಯಮದಲ್ಲಿ ಮಾತನಾಡುವುದರಿಂದ